ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯೇಸುಸ್ವಾಮಿ ತನ್ನ ಸೇವೆಯ ಕೊನೆಯ ಸಮಯಗಳಲ್ಲಿ ದೇವಾಲಯದ ಹತ್ತಿರ ಹೋಗಿ ದೇವಾಲಯದ ಬಳಿಯಲ್ಲಿ ವಾಕ್ಯಗಳನ್ನೆಲ್ಲ ಮಾತನಾಡ್ತಾ ಇರುವಾಗ, ಹೋಗ್ತಾ ಇರುವಂಥ ಸಮಯದಲ್ಲಿ ದೇವಾಲಯದ ಕಟ್ಟಡಗಳನ್ನು ಶಿಷ್ಯರು ತೋರಿಸ್ತಾ ಇದ್ದಾರೆ. ಸ್ವಾಮಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸುಂದರವಾಗಿ ಇದನ್ನು ಕಟ್ಟಿದ್ದಾರೆ ಎಂಬುದಾಗಿ ಹೇಳಿದಾಗ ಯೇಸು ಹೇಳ್ತಾರೆ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ಸತ್ಯವಾಗಿ ಹೇಳುತ್ತಾನೆ. ಹೀಗೆ ಯೇಸುಸ್ವಾಮಿ ಹೇಳಿದಾಗ ಅವ್ರು ಕೇಳ್ತಾರೆ, ಅದು ಯಾವಾಗ ಆಗುತ್ತೆ ಅಂತ ಹೇಳಿದಾಗ ಯೇಸುಸ್ವಾಮಿ ಅದು ನೆಕ್ಸ್ಟ್ ಆಗಬೇಕಾದಂಥ ಕಾರ್ಯಗಳನ್ನ ಎಲ್ಲವನ್ನು ಹೇಳಿ ಯೇಸುಸ್ವಾಮಿ ಹೇಳ್ತಾರೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂತಾನೆ. ಅದರ ಅರ್ಥ ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು, ಇಕ್ಕಟ್ಟುಗಳು, ಕೊರತೆಗಳು ಎಲ್ಲ ಬರ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಸಮಸ್ಯೆಗಳು ಬರುವಾಗ ನಿರಾಶರಾಗದೆ, ವೇದನೆ ಪಡದೆ ಅವನು ಕಡೆಯವರೆಗೂ ತಾಳಬೇಕು ಅಥವಾ ತಾಳ್ಮೆ ಉಂಟಾಗಬೇಕು. ಕ್ರಿಸ್ತಿಯ ಜೀವಿತ ಅನ್ನೋದು ಒಂದು ದಿವಸದಲ್ಲೋ 2 ದಿವಸದಲ್ಲೋ ಆಗುವಂಥದ್ದಲ್ಲ. ಸನ್ನಿವೇಶಗಳು, ವೇದನೆಗಳು, ದುಃಖಗಳು, ಕಷ್ಟಗಳು ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಬರ್ತಾನೆ ಇರ್ತದೆ. ಆದರೆ ಕಡೆಯವರೆಗೂ ಅಂದರೆ ಕರ್ತನ ಬರೋಣದವರೆಗೂ, ಯೇಸುಸ್ವಾಮಿಯ ಬರೋವರೆಗೂ ನಾವು ದೇವರ ಸನ್ನಿಧಾನದಲ್ಲಿ ನಂಬಿಗಸ್ತರಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ರಕ್ಷಣೆಯ ಅನುಭವ. ಅನೇಕ ಸಂದರ್ಭದಲ್ಲಿ ಈ ರಕ್ಷಣೆ ಅನ್ನೋದು ಒಂದು ರೀತಿಯಲ್ಲಿ ತಪ್ಪಾದಂತಹ ಒಂದು ಅರ್ಥಕ್ಕೆ ಬಂದ್ಬಿಟ್ಟಿದೆ. ಕೈ ಎತ್ತಿದ್ರೆ ರಕ್ಷಣೆ ಹೊಂದಿದ್ದೇವೆ, ಯೇಸುವನ್ನು ನಾವು ಅರಿಕೆ ಮಾಡಿದ ತಕ್ಷಣ ರಕ್ಷಣೆ ಹೊಂದಿದ್ದೇವೆ. ಹೌದು, ರಕ್ಷಣೆ ಹೊಂದಿದ್ದೇವೆ. ಆದರೆ ರಕ್ಷಣೆಯಲ್ಲಿಯೇ 3 ಹಂತಗಳನ್ನು ನೋಡ್ಬೋದು. ಈ ಒಂದು ಶಾರ್ಟ್ ಮೆಸೇಜ್ನಲ್ಲಿ ನನಗದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಒಂದು ರೀತಿಯಲ್ಲಿ ಹೇಳಿದ್ರೆ ರಕ್ಷಣೆ ಹೊಂದಿದ್ದೇವೆ, ರಕ್ಷಣೆ ಹೊಂದುತ್ತಾ ಇದ್ದೇವೆ, ರಕ್ಷಣೆ ಹೊಂದುತ್ತೇವೆ. ಅಂದರೆ ನಮ್ಮ ಶರೀರ, ಪ್ರಾಣ, ಆತ್ಮ 3 ಸಹ ದೋಷವಿಲ್ಲದ ಹಾಗೆ ಕಾಪಾಡಲ್ಪಡಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ. ಅದನ್ನು ಇನ್ನೊಂದು ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ರಕ್ಷಣೆ ಅನ್ನೋದು ಜಸ್ಟ್ ಕೈ ಎತ್ತಿ ನಾನು ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ದೇನೆ ಅಂತ ಹೇಳಿದ ತಕ್ಷಣ ಮುಗಿಯುವಂಥದ್ದಲ್ಲ. ರಕ್ಷಣೆ ಅದು ನಮ್ಮ ಜೀವಿತದಲ್ಲಿ ಆ ರಕ್ಷಣೆಯ ಅನುಭವವನ್ನು, ನಾನು ಹೊಂದಿಕೊಂಡಂತಹ ಆ ಆತ್ಮಿಕ ರಕ್ಷಣೆಯ ಅನುಭವವನ್ನು ಸಂತೋಷವಾಗಿ ಮುಂದುವರಿಸಿಕೊಂಡು ಅದನ್ನು ನಾನು ಕಾಪಾಡಿಕೊಳ್ಳಬೇಕು. ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂಬುದಾಗಿ ಪೌಲ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತಾನೆ. ಹಾಗಾದರೆ ಆ ರಕ್ಷಣೆಯ ಅನುಭವವನ್ನು ಕಾಪಾಡಿಕೊಳ್ಬೇಕು. ಯಾಕೆಂದರೆ ನನ್ನನ್ನು ದೇವರಿಂದ ದೂರ ಮಾಡುವಂತಹ ಒಂದು ಪ್ರಯತ್ನಗಳು ಸೈತಾನನ್ನು ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭಗಳಲ್ಲಿ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಡಿ ನಿಲ್ಲಬೇಕಾದದ್ದು, ಅದಕ್ಕೆ ವಿರುದ್ಧವಾಗಿ ಜಯಶಾಲಿಗಳಾಗಿ ನಿಲ್ಲಬೇಕಾದದ್ದು ನಮ್ಮ ಒಂದು ಕರ್ತವ್ಯವಾಗಿದೆ ಎಂಬುದನ್ನು ಮರಿಬಾರ್ದು. ನಮ್ಮ ಜೀವಿತದಲ್ಲಿ ಒಂದು ಕರ್ತವ್ಯ ಅದು. ನಾವು ಹೋರಾಡಬೇಕು, ನಾವು ಜಯಶಾಲಿಗಳಾಗಬೇಕು, ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು. ರಕ್ಷಣೆಯ ಅನುಭವವನ್ನು ನಮ್ಮಿಂದ ತೆಗೆಯುವಂತಹ ಪ್ರಯತ್ನವನ್ನು ಸೈತಾನನು ಮಾಡುವಾಗ ಆ ಸೈತಾನನಿಗೆ ವಿರುದ್ಧವಾಗಿ ನಿಲ್ಲಬೇಕು, ಕಡೆಯವರೆಗೂ ತಾಳ್ಕೋಬೇಕು. ತಾಳೋದು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು, ಸಮಸ್ಯೆಗಳು ಬಂದಾಗ, ಶೋಧನೆಗಳು ಬಂದಾಗ, ದುಃಖಗಳು ಬಂದಾಗ ಸೋತು ಹೋಗದೆ ಅದನ್ನು ತಾಳಿಕೊಳ್ಬೇಕು, ಸಹಿಸಿಕೊಳ್ಬೇಕು. ಯೋಬನು ಕಡೆಯವರೆಗೂ ತಾಳ್ಕೊಳ್ತಾನೆ. ಅವನ ಜೀವಿತದ ಶೋಧನೆಗಳು ಒಂದರ ಮೇಲೊಂದು ಶೋಧನೆಗಳು ಬಂದಾಗ ಅವನು ನಿರಾಶನಾಗಲಿಲ್ಲ, ಅವನು ದುಃಖ ಪಡಲಿಲ್ಲ. ಅವನು ದೇವರ ಮುಖವನ್ನು ನೋಡುತ್ತಾ ದೇವರ ಸಲ್ಲಿ ಪ್ರಾರ್ಥನೆ ಮಾಡಿದಾಗ ಕಡೆಯ ದಿನಗಳಲ್ಲಿ ದೇವರು ಅವನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದನು. ಅದು ಶಾರೀರಿಕವಾದಂತಹ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಬಗ್ಗೆ ನೋಡುವಾಗ, ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇರುವಂಥದ್ದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಬಗ್ಗೆ. ಈ ಲೋಕದಲ್ಲಿ ನಮಗೆ ಹಣ, ಆಸ್ತಿ, ಐಶ್ವರ್ಯ ಎಲ್ಲ ನಷ್ಟವಾಗುತ್ತೆ. ಒಂದಲ್ಲ ಒಂದು ದಿವಸ ನಮಗದು ವಾಪಸ್ ಸಿಗುತ್ತೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸುತ್ತಾ ದೇವರ ಇಷ್ಟದ ಪ್ರಕಾರ ಮುಂದೆ ಹೋಗುವಾಗ ಸಮಸ್ಯೆಗಳು ಬರ್ತದೆ. ಸೈತಾನು ನನ್ನನ್ನು ಹಿಂದೆ ಕೆಳೆಯುವುದಕ್ಕಾಗಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದಕ್ಕಾಗಿ ಪ್ರಯತ್ನವನ್ನು ಮಾಡುವಾಗ ಅಂಥ ಪ್ರಯತ್ನಗಳಲ್ಲಿ ನಾನು ಸೋತು ಹೋಗದೆ, ನಾನು ಸೈತಾನನಿಗೆ ಗುಲಾಮನಾಗದೆ, ಅವನ ಒಂದು ಶೋಧನೆಯಲ್ಲಿ ಬಿದ್ದು ಹೋಗದೆ ನಾನು ದೃಢವಾಗಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಡೆಯವರೆಗೂ ತಾಳಿಕೊಳ್ಳುವಂಥ ಒಂದು ಅನುಭವ, ಕಡೆಯವರೆಗೂ ವೆಯ್ಟ್ ಮಾಡುವಂಥ ಒಂದು ಅನುಭವ, ಕಡೆಯವರೆಗೂ ಆತನ ಚಿತ್ತವನ್ನು ಮಾಡುವಂತಹ ಒಂದು ಅನುಭವ
ನಮ್ಮ ಜೀವಿತದಲ್ಲಿ ದೇವರು ಕೊಡುವ ಆ ಸಂದರ್ಭಗಳನ್ನು ನಾನು ಉಪಯೋಗಿಸಿಕೊಂಡು ಕಡೆಯವರೆಗೂ ನಾವು ನಿಲ್ಲುವುದಾದರೆ ಆ ಗುರಿಯನ್ನು ನಮಗೆ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಕಡೆಯವರೆಗೂ ನಾವು ದೇವರ ಚಿತ್ತವನ್ನು ಅನುಸರಿಸುವುದಾದರೆ ಆ ಕರ್ತನ ಸನ್ನಿಧಾನದಲ್ಲಿ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ಕರ್ತನ ಬರೋಣದ ಸಮಯದಲ್ಲಿ ನೀವು ದೇವರ ವಾಕ್ಯದಲ್ಲಿ ಚಿತ್ತದ ಪ್ರಕಾರ ಜೀವಿಸುವುದಾದರೆ ಅದು ನಮ್ಮ ಜೀವಿತದಲ್ಲಿ ಶಾರೀರಿಕ ರಕ್ಷಣೆ ನನ್ನಲ್ಲಿ ಉಂಟಾಗುತ್ತೆ. ಆತ್ಮದಲ್ಲಿ ಇವಾಗ ರಕ್ಷಣೆ ಹೊಂದಿದ್ದೇನೆ, ಶರೀರ ಬದಲಾಗುತ್ತೆ ಅಥವಾ ರೂಪಾಂತರ ಆಗುತ್ತೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ದಿವಸಗಳಲ್ಲಿ ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳೋಣ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನಮಗಾಗಿ ಜೀವಿಸ್ತಾ ಇರೋದ್ರಿಂದ ಆ ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಾವು ಕಡೆಯವರೆಗೂ ತಾಳುತ್ತಾ ರಕ್ಷಣೆ ಹೊಂದಿದಂತಹ ಅನುಭವದೊಂದಿಗೆ ನಿತ್ಯ ಜೀವನ ಹೊಂದಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಪ್ಪ ದೇವರು. ನಿನ್ನ ವಾಕ್ಯವನ್ನು ಕೇಳಿದಂತಹ ನಿನ್ನ ಮಕ್ಕಳ ಜೀವಿತದಲ್ಲಿ ಸಮಸ್ಯೆಗಳು, ವೇದನೆಗಳು, ದುಃಖಗಳು ಏನೇ ಬಂದರೂ ಕಡೆಯವರೆಗೂ ತಾಳಿಕೊಂಡು ರಕ್ಷಣೆ ಹೊಂದುವಂತಹ, ಜಯಶಾಲಿಗಳಾಗಿ ನಿಲ್ಲುವಂತಹ ಒಂದು ಅನುಭವಕ್ಕೆ ನಿನ್ನ ಮಕ್ಕಳನ್ನು ನೀನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.